ನಮಸ್ಕಾರ ವೀಕ್ಷಕರೇ, ಟಿವಿ 99 ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೋಮಶೇಖರ್. ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ, ಈ ಸುದಿನ ನಿನ್ನ ಜನ್ಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ನಿಮ್ಮಯ ಪ್ರೀತಿ ಹೂವಿನ ರೀತಿ, ಹೊಳೆವುದು ಪ್ರೀತಿಯ ಚಿಲುಮೆ. ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ಪ್ರೀತಿಯು ಇಲ್ಲದ ಬಾಳಿನ ಹಾಡು, ದೇವರು ಇಲ್ಲದ ಗುಡಿಯೊಲು ನೋಡು. ನಿಮ್ಮನ್ನು ನೀಡಿತು ದೈವವು ನನಗೆ, ನನ್ನಯ ಪ್ರಾಣವು ಮೀಸಲು ನಿಮಗೆ. ಈ ಸುದಿನ ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ, ಈ ಸುದಿನ ಜನ್ಮದಿನ ಸಂತೋಷದ ಶುಭ ಸುದಿನ, ಈ ಸುದಿನ ನಿನ್ನ ಜನ್ಮದಿನ. ಈ ಸುದಿನ ನಿನ್ನ ಜನ್ಮದಿನ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು. ಜನಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣ ಮುತ್ತೆ ಇಟ್ಟನು. ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು. ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು ನೂರು ಯುಗ. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿದ್ದನು.
ಕೇಳೋದಕ್ಕೂ ಒಂದು ಯೋಗ್ಯತೆ ಇದೆ. ಸಂಬಂಧಗಳು ಮೈ ಫುಟ್. ಒಂದು ಮುತ್ತಿನ ಕಥೆ, ಮುತ್ತು ರಾಜನ ಕಥೆ. ನೀ ಹೋಗೋ ದಾರಿಗೆ ಹೂ ಬಿತ್ತಿದ ಕಥೆ. ನೀ ನಾಳೆ ನಂಬಿ ಬದುಕೋ ಕಂದ. ಯುವರಾಜ ನೀನು, ರಾಜವಂಶದವನು. ಒಳ್ಳೆತನ ಇರುವ ಒಳ್ಳೆ ಮನೆಯವನು. ಕಾದರು ನೋಡಲು ನಿನ್ನ ಮುಖ, ತಿಳಿಯೋ ಅವರ ಕಷ್ಟ ಸುಖ. ಹೋಗವ ಬಿಟ್ಟವ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಊರ ಮನೆ ಮನೆಯ ಬೆಳಕಾಗಿ ಇದ್ದನು. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು. ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ. ಬೆಂಕಿ ಚೆಂಡಿನಾಡ ನಾಡು ರಕ್ತದಲ್ಲಿ ಬೆವರು ಸುರಿಸಿ ಐವತ್ತೆಂಟನೇ ಉತ್ಸವದ ಶುಭಾಶಯಗಳು ಸನ್ಮಾನ್ಯ ಶ್ರೀ ಅರವಿಂದ ಐವತ್ತೆಂಟನೇ ವರ್ಷದ ಉತ್ಸವದ ಶುಭಾಶಯಗಳು. ಇವತ್ತು ಜೂಡಾದ ಚಕ್ರದ ಪ್ರೀತಿಯವಾಗಿ ನಮ್ಮ ಇಂಜಿನಿಯರ್ ಹೇಳ್ತಾ ಯಾರ್ಯಾರು ನಿಂತ್ಕೊಂಡು ಅವರ ಮುಗಿಸ್ಕೊಂಡು
ಧನ್ಯವಾದಗಳು ಅಂತ ಇವತ್ತು 58 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಣ್ಣನ್ನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ, ದೇಶವಾಡಿದ ನಾಯಕರೇ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿದ್ದು ಹಾಗೂ ಈ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ ಎಲ್ಲರೂ ಉತ್ಸವವನ್ನು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸುವವರು ಮಾತನಾಡಿದರೆ ಬರೀ ಒಂದು ಚೂರಾದ ಚಪ್ಪಾಳೆ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಕಾರ್ಯ ನಮ್ಮ ವಿಶ್ವಖ್ಯಾತಿಯ ಜನಪ್ರಿಯ ಎಲ್ಲರ ಪ್ರೀತಿಯ ಅತಿ ಹೆಚ್ಚಿನ ನಟ ಉತ್ತಮ ಮಂಜುಳ ಮಾತಿನ ಮಂಜುಳ ಕೂಡ ಈರ್ತಿರುವುದಾದರೆ ನಿಮ್ಮೆಲ್ಲರ ಚಪ್ಪಾಳೆಯಿಂದ ಊರಿಸುವ ಈರ್ತಿರುವ ಪರಮಾತ್ಮನ ನಮ್ಮ ಸಂಗಮೇಶ್ವರ ಈ ಸಂವತ್ಸರದ ಉತ್ಸವಕ್ಕೆ ನಮ್ಮ ಉತ್ತರ ಮಂಜುಳ ಮಾತ್ ಮಂಜುಳ ಕೂಡ ರಾಜಕೀಯ ಗುರುಗಳು ಆದಂತ ಶ್ರೀ ಅರವಿಂದ ಲಿಂಬಾವಳಿಯವರ ಹುಟ್ಟುಹಬ್ಬ ಆಚರಣೆ ಬಹಳ ವಿಜೃಂಭಣೆಯಿಂದ ಇಡೀ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇದೆ. ಮೊದಲನೇದಾಗಿ ಇವತ್ತು ಈ ರೀತಿ ಜನಪರ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು ವಿಶೇಷವಾದಂಥದ್ದು. ನಿಜವಾಗ್ಲೂ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದ ಒಬ್ಬ ಯುವ ಬಿಜೆಪಿ ಮುಖಂಡರು ಜಯದೇವ್ ಅವರು ಇಂತಹ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಅವರು ಕೂಡ ಮುಂದಿನ ದಿನಮಾನಗಳಲ್ಲಿ ರಾಜಕೀಯವಾಗಿ ಅವರು ಕೂಡ ಒಳ್ಳೆಯದಾಗಲಿ, ಅರವಿಂದ ಲಿಂಬಾವಳಿ ಅವರ ಆಶೀರ್ವಾದ ಅವರ ಮೇಲೆ ಇರಲಿ. ಇಂತಹ ಒಂದು ಕಾರ್ಯಗಳನ್ನ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಈ ಕ್ಷೇತ್ರದಲ್ಲಿ ಮಾಡಲಿ. ಬಹುಶಃ ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಭಗವಂತ ಎಲ್ಲ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಆರೋಗ್ಯವನ್ನು ಕೊಡಬೇಕು. ಭಗವಂತನಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಅವರಿಗೆ ಹೆಚ್ಚು ಆರೋಗ್ಯ, ಐಶ್ವರ್ಯ, ಆಯುಷ್ ಎಲ್ಲವನ್ನೂ ಭಗವಂತ ಕೊಡಲಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನಗೆ ಕೂಡ ರಾಜಕೀಯವಾಗಿ ಎಷ್ಟು ಬೆಳೆಸಿದ್ದಾರೆ ಅಂತ ಹೇಳಿದ್ರೆ, ಬಹುಶಃ ನಲ್ಲೂರಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಪ್ರಾರಂಭದಲ್ಲಿ ಅವರ ಗೆದ್ದ ಮಂತ್ರಿಗಳಾಗಿದ್ದ ತಕ್ಷಣ 15-20 ಜನ ಇದ್ರು ಆ ಕಾರ್ಯಕ್ರಮ ಸಮಾರಂಭದಲ್ಲಿ. ಮುಂದೆ ಕಾರ್ಯಕ್ರಮ ಅಲ್ಲಿ ಅರ್ಧ ಗಂಟೆ ತಡ ಆಯ್ತು. ಕೃಷ್ಣ ರೆಡ್ಡಿ ಅವರು ಬಂದ್ರೆ ಕರೀರಿ ವೇದಿಕೆ ಮೇಲೆ ಅಂತ. ಅಂದ್ರೆ ನಮ್ಗೆ ಇನ್ನೇನು ಮಾಡಿಲ್ಲ, ಆ ಒಂದು ಗ್ರೂಪ್ ಮಾಡುವಂಥದ್ದು ಇದೆಯಲ್ಲ ಅದಕ್ಕಿಂತ ಇನ್ನು ಹೆಚ್ಚು ಬೆಳೆಸುವಂತದ್ದು ಬೇಕಾಗಿಲ್ಲ. ಉಳಿದಿರ್ತಕ್ಕಂಥದ್ದನ್ನ ನಾವು ಮಾಡ್ಕೊಬೇಕಾಗಿದೆ. ಅಂತ ಒಂದು ನಾಯಕತ್ವ ಗುಣಗಳಿರ್ತಕ್ಕಂಥ ಅರವಿಂದ ಲಿಂಬಾವಳಿ ಅವರಿಗೆ ಮತ್ತೊಮ್ಮೆ 58ನೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಿಮ್ಮೆಲ್ಲರ ಪರವಾಗಿ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತಾಡೋದಕ್ಕೆ ಮುಂಚೆ ನಿಮ್ಮ ಪ್ರೀತಿಯ ಚಪ್ಪಾಳೆ ಬಹಳ ಮುಖ್ಯ ಆಗುತ್ತೆ. ಸೊ ನಮ್ಮೆಲ್ಲ ಪ್ರೀತಿಯ ಮಾಜಿ ಶಾಸಕರಾದಂತ
JK ಕೃಷ್ಣ ರೆಡ್ಡಿ ಸರ್ ಅವರು ಕೂಡ ನಿಮ್ಮ ಮುಂದೆ ಇದ್ದಾರೆ. ಬನ್ನಿ ಒಂದು ಜೋರಾದ ಚಪ್ಪಾಳೆ, ಒಂದೆರಡು ಮಾತು ಮಾತಾಡಬೇಕು ಅಂತ ಅವ್ರನ್ನು ಕೂಡ ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ವೇದಿಕೆ ಮೇಲಿರುವ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳು ಸೊ ದಯವಿಟ್ಟು ಒಂದು ಸ್ವಲ್ಪ ಜಾಗವನ್ನು ಮಾಡ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಅಲ್ಲಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮಗೆ ಆ ದೇವರು ನಿಮಗೆ ನಿಮ್ಮ ಕುಟುಂಬದವರಿಗೆ ಆರೋಗ್ಯ ಆಸು ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಜಯದೇವ್ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಇನ್ವೈಟ್ ಮಾಡಿದ್ದು ಜಯದೇವ್ ಸರ್ ಅವರು. ಬಹಳ ಈ ಜನಗಳನ್ನ ನೋಡಿ ಕಾರ್ಯಕರ್ತರ ಜೊತೆ ಹಬ್ಬ ಆಚರಿಸ್ಕೋಬೇಕು ಅನ್ನೋದು ಕೆಲವು ಜನಗಳಿಗೆ ಇರ್ತಕ್ಕಂಥ ಒಂದು ಮನೋಭಾವನೆ. ಅವ್ರ ವ್ಯಕ್ತಿತ್ವವನ್ನು ತೋರಿಸ್ತಿದೆ ಇವತ್ತು. ಏನಕ್ಕೆ ಅವ್ರ ವ್ಯಕ್ತಿತ್ವ ತೋರಿಸ್ತಿದೆ ಅಂದ್ರೆ ಇಷ್ಟು ಕಾರ್ಯಕರ್ತರು ಅವ್ರ ಕ್ಷೇತ್ರದಲ್ಲಿ ಆ ಹುಟ್ಟುಹಬ್ಬ ಆಚರಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳನೇ ಸಂತೋಷ ಆಗುತ್ತೆ. ಯಾವತ್ತಿದ್ರೂ ಜನನಾಯಕರು ಜನಗಳ ಮಧ್ಯೆನೇ ಬದುಕಬೇಕು ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಸರ್. ನಿಮ್ಗೆ ಆ ದೇವರು ಒಳ್ಳೇದು ನೋಡಿ ಸರ್. ಹಾಗೆ ನನ್ನ ಪ್ರೀತಿಸ್ ಬಂದ ಜನಗಳು, ನನ್ನ ಬಿಗ್ ಬಾಸ್ ಅಲ್ಲಿ ತಂದೆ ತಾಯಿಗಳು, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಎಲ್ಲರೂ ನನ್ನನ್ನು ವೋಟ್ ಮಾಡಿ ನಾನು ಆಚೆ ಬಂದಾದ್ಮೇಲೆ ಅಷ್ಟೊಂದು ಪ್ರೀತಿ ತೋರಿಸಿದ್ದೀರಾ. ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ. ನಾನು ಕೊನೆ ಉಸಿರಿರೋವರೆಗೂ ನಾನು ನಿಮಗೆ ಮನೋರಂಜನೆ ಕೊಡ್ತಾನೆ ಇರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು. ಹಾಗೆ ಜನಸೇವೆ ಮಾಡ್ತಕ್ಕಂತಹ ಮನೋಭಾವನೆ ಇರ್ತಕ್ಕಂತಹ ನಮ್ಮ ಅರವಿಂದ್ ಸರ್ ಅವ್ರ ಮೇಲೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಇರಲಿ. ಇನ್ನು ಮುಂದೆ ಜನಸೇವೆ, ಸಮಾಜ ಸೇವೆ ಮಾಡ್ತಾನೆ ಇರ್ತಾರೆ ಅರವಿಂದ್ ಸರ್. ಅದೇ ಒಂದು ಹಾದಿಯಲ್ಲಿ ಬೆಳೆದು ಬಂದಿರ್ತಕ್ಕಂತಹ ನಮ್ಮ ಜಯದೇವ್ ಸರ್ ಅವ್ರ ಮೇಲೂ ನಿಮ್ಮ ಎಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ಇರಲಿ. ಈ ಕಾರ್ಯಕ್ರಮಕ್ಕೆ ನಾನು ಬಂದು ಇಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ಕೃತಜ್ಞತೆಗಳು, ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ, ಆಶ್ವಾಸ ಹೀಗೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದಗಳು ಸರ್. ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ಹೀಗೆ ಇರುತ್ತೆ ಅಂತ ಹೇಳ್ತಾ, ಸೊ ಇವಾಗ ನಮ್ಮ EECS ಉಸ್ತುವಾರಿಯಾಗಿ ಸಮಾಜ ಸೇವಕರಾಗಿ ಕಾರ್ಯನಿರ್ವಹಿಸಿ ನಮ್ಮ ಅಚ್ಚುಮೆಚ್ಚಿನ ಯುವ ನಾಯಕರಾದಂತ ಶ್ರೀ ಜಯದೇವ್ ರಾಜ್ ಸರ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರು ಕೂಡ ಒಂದೆರಡು ಮಾತನಾಡೋಣ ಅಂತ ಕೇಳ್ಕೊಂಡಿದ್ವಿ. ಬರೀ ಒಂದು ಚೂರಾದ ಚಪ್ಪಾಳೆ ಶ್ರೀ ಜಯದೇವ್ ಸರ್ ಅವರು ಕೂಡ. ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನಾಯಕರು, ಈ ಕ್ಷೇತ್ರದ ಶಾಸಕರು, ಮಾಜಿ ಸಚಿವರಾದಂತಹ ಶ್ರೀ ಅರುಣ್ ಗೋವಿಂದ ಸರ್ ಅವರೇ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು, ವೇದಿಕೆ ಮೇಲೆ ಮುಂಭಾಗದ ಎಲ್ಲ ಮುಖಂಡರು, ಕಾರ್ಯಕರ್ತರಿಗೆ ಸ್ವಾಗತ. ಈ ದಿನ ನಮ್ಮ ಶಾಸಕರು ಹಾಗೂ ನನ್ನ ಮಾರ್ಗದರ್ಶಕರಾದಂತಹ ಶ್ರೀ ಅರವಿಂದ್ ಲಿಂಬಾವಳಿ ಸಾಹೇಬರ ಹುಟ್ಟುಹಬ್ಬ. ದೇವರು ಅವರಿಗೆ ಇನ್ನೂ ಒಳ್ಳೆಯ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತಾ, ಈ ನಮ್ಮ ಕ್ಷೇತ್ರದಲ್ಲಿ ಅವರು ಸತತ ಹೆಚ್ಚು ಕಮ್ಮಿ 2 ದಶಕಗಳಿಂದ ಅವರು ಸೇವೆ ಸಲ್ಲಿಸಿ ನಮ್ಮ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವಾಗಿ ಮಾಡಿದ್ದಾರೆ. ನಾವೆಲ್ಲರೂ ಸದಾ ಅವರಿಗೆ ಋಣಿಯಾಗಿರಬೇಕು. ಸೊ ದೇವರಿಗೆ ಅವ್ರಿಗೆ ಇನ್ನೂ ಒಳ್ಳೆ ಆಯ್ಸ್ಕೊಟ್ಟು ಒಂದು ಹುಟ್ಟುವವರ ಶುಭ ಅಂತ ನಾವು ಮಾತನಾಡಿಸ್ತೀವಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಕ್ಷೇತ್ರದಾದ್ಯಂತ 125ಕ್ಕೂ ಹೆಚ್ಚು ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗೆ ನಮ್ಮ ಜಯದೇವ್ ಸರ್ ಅವರು ಕೂಡ ಮಾಡಿದ್ದಾರೆ. ಬನ್ನಿ ಒಂದು ಜೋರಾದ ಚಪ್ಪಾಳೆ. ಯಾವಾಗ ಇದೇ ರೀತಿ ಕಾರ್ಯವನ್ನ ಮಾಡ್ತೀರಿ ಅಂತ ಕೇಳ್ಕೊತಾ, ಸೊ ಇವಾಗ ಅವಾಗಿನ ಕಾತ್ರದಿಂದ ಕಾಯ್ತಿರುವ ನಿಮ್ಮ ಅಚ್ಚುಮೆಚ್ಚಿನ ಸನ್ಮಾನ್ಯ ಶ್ರೀ ಅರವಿಂದ್ ಲಿಂಬಾವಳಿ ಸರ್ ಅವರು ಕೂಡ ಮಾತಾಡ್ತಾರೆ. ಬನ್ನಿ ಒಂದು ಜೋರಾದ ಚಪ್ಪಾಳೆ. 58ನೇ ಹುಟ್ಟುಹಬ್ಬವನ್ನ ಈ ಬಹಳ ಅದ್ದೂರಿಯಾಗಿ ನೋಡಿ ಬರ್ತಿದೆ. ಇಲ್ಲಿ ಈಗಷ್ಟೇ ಹೇಳಿದರು ಆಂಕರ್, ನನ್ನ ಪ್ರತಿ ಹುಟ್ಟುಹಬ್ಬದ ದಿನ ಸೇವಾ ಕೆಲಸದಲ್ಲಿ ತೊಡಗಬೇಕು ನಮ್ಮ ಕಾರ್ಯಕರ್ತರು ಅಂತ ನಾನು ಅಪೇಕ್ಷೆ ಪಟ್ಟಿದ್ದೆ. ಹಾಗಾಗಿ ಕಳೆದ 16 ವರ್ಷದಿಂದ ಈ ರೀತಿಯ ಸೇವಾ ಕೆಲಸಗಳನ್ನು ನೀವು ಮಾಡ್ತಾನೆ ಇದ್ದೀರಾ. ಇವತ್ತು ಬರೀ ECS ಲೇಔಟ್ನಲ್ಲಿ ಅಷ್ಟೇ ಅಲ್ಲ, ಬೆಳಗ್ಗೆಯಿಂದ ನಾನು ಓಡಾಡ್ತಾ ಇದ್ದೀನಿ.
ಬೆಳಗ್ಗೆ 10 ಗಂಟೆಯಿಂದ ಪೌರ ಕಾರ್ಮಿಕರಿಗೆ ಸನ್ಮಾನ ಮಂಡೂರಿಂದ ಶುರು ಮಾಡಿ ದೇವಸ್ಥಾನಕ್ಕೆ ಹೋಗಿ ಅನೇಕ ಅನಾಥಾಶ್ರಮಗಳಿಗೂ ಭೇಟಿ ಕೊಟ್ಟಿದ್ದೀನಿ, ಗೋಶಾಲೆಗೆ ಹೋಗಿದ್ದೇನೆ. ನನಗೆ ಎಲ್ಲ ಕಡೆ ಹೋಗಕ್ಕೆ ಸಾಧ್ಯ ಇಲ್ಲ. ಹಂಗೆ ಸಾಧ್ಯ ಆಗಲ್ಲ ಅಂತೇನೇನೋ ನಮ್ಮ ಪಾರ್ಟಿಯವ್ರು ಈ ಸಲ ಟಿಕೆಟ್ ಚೇಂಜ್ ಮಾಡಿ ನಮ್ಮ ಮನೆಯವ್ರು ಕೊಟ್ಟರು. ಅವರು ನಾನು ಇಬ್ಬರು ಓಡಾಡ್ತಾ ಇದ್ದೀವಿ ಇವತ್ತು, ಆದರೂ ಎಲ್ಲ ಕಡೆ ಹೋಗೋಕ್ಕಾಗಿಲ್ಲ. 110ಕ್ಕಿಂತ ಹೆಚ್ಚು ಜಾಗಗಳಲ್ಲಿ ಈ ರೀತಿಯ ಸೇವಾ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಎರಡೂ ಮಂಡಲದ ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತೇನೆ. ಹಾಗೆಯೇ ಇವತ್ತಿಲ್ಲಿ ಜಯದೇವ್ ಅವರ ನೇತೃತ್ವದಲ್ಲಿ, ವೆಂಕಟಸ್ವಾಮಿ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ರೀತಿಯ ಸೇವಾ ಕೆಲಸಗಳನ್ನು, ಅಂದರೆ ಇಲ್ಲಿ ನನಗೆ ಹೇಳಿದರು ಜಯದೇವ್ ಅವರು, 3 ಜನ ಮಿಲಿಟರಿ ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ, 3 ಜನ, ಅವ್ರನ್ನ ಸನ್ಮಾನ ಮಾಡಬೇಕು ಅಂತ ಹೇಳಿದರು. ಇತ್ತೀಚೆಗೆ ನಾವು ಭಾರತ್ ಮಾತೆ ಪೂಜೆ ಮಾಡುವಾಗ ಬಾಂಗ್ಲಾದೇಶದಲ್ಲಿ ಯಾರು ವಾರ್ ಮಾಡಿ ಅವ್ರಿಗೆ ಸ್ವಾತಂತ್ರ್ಯ ತಂದು ಕೊಟ್ಟಂಥವ್ರಿಗೆ ನಮ್ಮ ಕ್ಷೇತ್ರದಲ್ಲಿ ಯಾರು ನೆಲೆಸಿದ್ದಾರೆ ಅಂತ ಕರ್ನಲ್ಗಳಿಗೆ ಸನ್ಮಾನವನ್ನು ಮಾಡಿದ್ವಿ. ಈ ರೀತಿಯ ದೇಶ ರಕ್ಷಣೆ ಮಾಡಿರ್ತಕ್ಕಂಥವ್ರನ್ನ ಗೌರವಿಸ್ತಾ ಇರ್ತಕ್ಕಂಥದ್ದು ಕೂಡ ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ. ಆ ಸನ್ಮಾನ ನಾವೆಲ್ಲರೂ ಸೇರಿ ಮಾಡ್ತೇವೆ. ಹಾಗೆ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕುಕ್ಕರ್ಗಳ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಗಿಂತ ಮುಂಚೆ ಶ್ರೀಧರ್ ರೆಡ್ಡಿ ಅವರು ದೊಡ್ಡನಕುಂಜೆ ವಾರ್ಡಲ್ಲಿ ಅಲ್ಲಿನೂ ಇದೇ ರೀತಿಯ ಸೇವಾ ಕೆಲಸಗಳನ್ನು, ಅಲ್ಲಿಯ ಚರ್ಚ್ ಫಾದರ್ಗಳು ಯಾರಿದ್ದಾರೆ ಅವರೆಲ್ಲರಿಗೂ ಸನ್ಮಾನ ಮಾಡೋದ್ರ ಜೊತೆಗೆ ಅವರ ಮೂಲಭೂತ ಸೌಲಭ್ಯಗಳನ್ನು ಪೂರೈಸುವಂಥ ಕೆಲಸವನ್ನು ಮಾಡಿದರು. ಹಾಗೆಯೇ ಅಲ್ಲಿರ್ತಕ್ಕಂಥ ಬಡವರಿಗೆ ಫುಡ್ ಗ್ರೇನ್ ಕಿಟ್ ಕೂಡ ವಿತರಣೆಯನ್ನು ಮಾಡಿದ್ದಾರೆ. ಅದೇ ರೀತಿ ಇಲ್ಲಿಯೂ ಕೂಡ ನಡೀತಾ ಇದೆ. ನಮ್ಮ ಪಿಳ್ಳಪ್ಪ ಅವರು ಇಲ್ಲಿದ್ದಾರೆ ವೇದಿಕೆ ಮೇಲೆ. ಕಳೆದ 3 ದಿವಸದಿಂದ ರಾಜ್ಯ ಮಟ್ಟದ ಮಹಿಳಾ ಕಬಡ್ಡಿ ಸ್ಪರ್ಧೆಯನ್ನು ಹೂಡಿಯಲ್ಲಿ ಏರ್ಪಡಿಸಿದ್ದಾರೆ. ಸೊ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ನಮ್ಮೆಲ್ಲ ಮುಖಂಡರು ಸೇರಿ ಮಾಡ್ತಾ ಇದ್ದೀರಾ. ಅದು ಕ್ರೀಡಾ ರಂಗ ಇರ್ಬೋದು, ಸಾಂಸ್ಕೃತಿಕ ರಂಗ ಇರ್ಬೋದು, ಸೇವಾ ವಿಭಾಗ ಇರ್ಬೋದು. ಈ ರೀತಿಯ ಅನೇಕರಿಗೆ ಅನುಕೂಲ ಆಗುವಂಥ ಕೆಲಸವನ್ನು ನೀವು ಮಾಡೋದಕ್ಕೆ ಮಾಡ್ತಾ ಇರೋದು ಒಂದು ಪದ್ಧತಿ ಆಗಿರೋದು ನಿಜಕ್ಕೂ ನನಗೆ ಖುಷಿ ಕೊಡುತ್ತೆ. ಸ್ವಲ್ಪ ಎಲ್ಲೋ ಪದ್ಧತಿ ಡೈಲ್ಯೂಟ್ ಆಗ್ತಾ ಇದೆ. ನಾನು ಬೊಕ್ಕೆ ತಗೊಳ್ಳಲ್ಲ ಅಂತ ಹೇಳಿರ್ತೀನಿ. ಇಲ್ಲಿ 4-5 ಜನ ಬೊಕ್ಕೆ ಹಿಡ್ಕೊಂಡು ನಿಂತಿದ್ದಾರೆ ಆಗಲೇ. ಅಲ್ಲಿ ಎಂಟ್ರೆನ್ಸಲ್ಲೇ ನಾನು ಸ್ವಾಗತ ಮಾಡುವಾಗ ಬೊಕ್ಕೆ ಕೊಟ್ಟರು. ಬೊಕ್ಕೆ ಫೋಟೋ ಅನ್ನೋದೊಂದು ಬಿಟ್ಟರೆ ಏನು ಉಪಯೋಗ ಇಲ್ಲ ಅಲ್ವಾ ಕೌಶಿಕ್? ನೀನೇ ತಂದಿರೋದ? ಯಾರು ಅವನ ಕೈ ಕೊಟ್ಬಿಟ್ಟೆ ಬೇಗ? ಹಾಗೆ ಈ ಕೆಲವರೆಲ್ಲ ಶಾಲ್ ಹಾಕ್ತಾರೆ. ನನ್ನ ಕಾರಲ್ಲಿ ಇದಾವೆ ನೋಡಿದ್ದೀನಿ ನಾನು. ಬೆಳಗ್ಗೆಯಿಂದ ಒಂದು 200 ಶಾಲ್ ಇರಬೇಕು. ಅದರಲ್ಲಿ ಉಪಯೋಗಕ್ಕೆ ಬರೋದೊಂದು 10-15 ಶಾಲ್ ಮಾತ್ರ. ಉಳಿದದ್ದು ನಾನು ಅದನ್ನೆಲ್ಲ ಅನಾಥಾಶ್ರಮಕ್ಕೆ ಕಳಿಸ್ತೀನಿ ಪ್ರತಿ ಸಲ. ಆ ಅನಾಥಾಶ್ರಮಕ್ಕೆ ಹಂಗೆ ಕಳಿಸ್ಬಿಟ್ರೆ ಏನನ್ಕೋತಾರೆ, ಕಾಲಿಗೆ ಬಂದರೆ ಕೈ ತಲೆಗೆ ಬರಲ್ಲ ಅದು ಶಾಲು ಅಲ್ವಾ? ಏನು ನಾಗರಾಜ ಕರೆಕ್ಟಾ? ಸೊ ಶಾಲ್ ಹಾಕ್ತಿದ್ರು ದೊಡ್ಡ ಶಾಲ್ ಹಾಕ್ಬೇಕು, ಉಪಯೋಗ ಆಗ್ಬೇಕಲ್ಲ. ಏನು ಮಾದೇಗೌಡರು ತೊಗೊಂಬಂದಿದ್ದೀರಾ? ಆಮೇಲೆ ನೋಡ್ತೀನಿ, ಚೆಕ್ ಮಾಡ್ತೀನಿ ಅದು. ಆಯ್ತಾಯ್ತು. ಅಂದರೆ ನಾವು ಕೊಡುವಂಥ ವಸ್ತು ಏನೇ ಇರಲಿ ಉಪಯೋಗಕ್ಕೆ ಬರುವಂಥದ್ದು ಹಾಕ್ಬೇಕು. ಇಲ್ಲಿ ನನಗಿಂತ ಎತ್ತರದ್ದು ಮಾಲೆ ಹಾಕಿದ್ರು, ಕೊಟ್ಟ ದುಡ್ಡು ಕೊಟ್ಟು ಅವನು ನೀನ ಕೊಟ್ಟಿದ್ಯಾ? ಏನ್ ಶಾಲ್ ಹಾಕಿದ್ರೆ, ದೊಡ್ಡ ಮಾಲೆ ಹಾಕಿದ್ರೆ ನಾನು
ಅಪ್ರಿಸಿಯೇಟ್ ಮಾಡ್ತೀನಿ ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ. ಹಂಗೆ ಅದರಿಂದ ಏನೂ ಉಪಯೋಗ ಆಗಲ್ಲ. ಅದರೊಳಗೆ ನೀವು ದೊಡ್ಡ ಶಾಲೆ ಹಾಕಿದ್ರಲ್ಲ ಅಂಥದ್ದು ಉಪಯೋಗ ಆಗತ್ತೆ. ಇಲ್ಲಿ ಹಣ್ಣು ಕೊಟ್ರಿ, ನಾನು ಮಧ್ಯಾಹ್ನದವರೆಗೆ ಕೊಟ್ಟಿರೋ ಹಣ್ಣುಗಳೆಲ್ಲ ಸ್ವೀಟ್ನೆಲ್ಲ ಒಂದು ಡಿವೈನ್ ಸ್ಕೂಲ್ ಅಂತ ಹೋಗಿದೆ ಕಣ್ಣೂರಲ್ಲಿ, ಅಲ್ಲೆಲ್ಲ ಮಕ್ಕಳಿಗೆ ಕೊಟ್ಟೆ. ಹಂಗೆ ಉಪಯೋಗ ಆಗುವಂಥ ವಸ್ತುಗಳನ್ನೇ ಕೊಡಿ. ಇಲ್ಲದೇ ಇದ್ರೆ ಅದು ನಾಳೆ ದಿವಸ ವಾಪಸ್ ಎಲ್ಲಿಗೆ ಬರುತ್ತೆ ಹೇಳಿ? ನಮ್ಮ ಕ್ಷೇತ್ರಕ್ಕೆ ಬರೋದು. ಯಾಕೆ? ಗಾರ್ಬೇಜ್ ಹಾಕೋದು ನಮ್ಮಲ್ಲೇ ಅಲ್ವಾ? ಮಿಟ್ಗಾನಹಳ್ಳಿನಲ್ಲಿ ಗಾರ್ಬೇಜ್ ತಂದು ಸುರಿತಾರೆ ಇಡೀ ಬೆಂಗಳೂರಿಂದ. ಅದು ನಮ್ಮ ಕಸ ನಾವೇ ಜಾಸ್ತಿ ಮಾಡಿದಂಗೆ ಆಗತ್ತೆ. ಅದಕ್ಕೆ ಸ್ವಲ್ಪ ಈ ರೀತಿಯ ಜನೋಪಯೋಗಿ ಕೆಲಸಗಳನ್ನು ಏನು ಮಾಡ್ತಾ ಇದ್ದೀವಿ ಅದನ್ನೇ ಇನ್ನೂ ಹೆಚ್ಚು ಮಾಡಿ. ಇಲ್ಲಿ ಹಸುವಿಗೆ ಪೂಜೆ ಮಾಡಿಸಿದ್ರು. ನಾನು ಬೆಳಗ್ಗೆನೂ ಗೋಶಾಲೆಗೆ ಹೋಗಿದ್ದೆ. ನಾನೇ ಪ್ರಾರಂಭ ಮಾಡಿದಂಥ ಸುಮಾರು 500ಕ್ಕಿಂತ ಹೆಚ್ಚು ಇರುವಂಥ ಗೋಶಾಲೆ ಹೊಸೂರು ಬಂಡೆಯಲ್ಲಿದೆ. ಅಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿ ಹಸುಗಳಿಗೆ ಮೇವು ಕೊಡುವಂಥ ಕೆಲಸ ಮಾಡಿದರು, ಪೂಜೆ ಮಾಡಿದರು, ಹಣ್ಣು ಕೊಟ್ಟರು, ಬೆಲ್ಲ ಕೊಟ್ಟರು. ಅಲ್ಲಿರ್ತಕ್ಕಂಥ ಇಲ್ಲಿ ಒಬ್ಬ ತಾಯಿಗೆ ಸೀರೆ ಕೊಟ್ಟರು, ಆ ಹಸುಗಳನ್ನು ಕರ್ಕೊಂಡ್ಬಂದಂಥವ್ರಿಗೆ. ಈ ರೀತಿ ಉಪಯುಕ್ತವಾಗಿರುವಂಥ ಕೆಲಸ ಬರೀ ನನ್ನ ಬರ್ಡೇಗಲ್ಲ, ನಿಮ್ಮ ಬರ್ಡೇಗೂ ಹಂಗೆ ಮಾಡಬೇಕು. ನಿಮ್ಮ ಬರ್ಡೇಗೂ ಹಂಗೆ ಮಾಡಬೇಕು. ಆಮೇಲೆ ಸಾಯಂಕಾಲದ ಹೊತ್ತು ಏನು ಮಾಡ್ತೀರ ಅಂತ ಗೊತ್ತಿದೆ ನನಗೆ. ಅದನ್ನು ಸ್ವಲ್ಪ ಕಡಿಮೆ ಮಾಡಿ. ಬಾರಗಳು ಜಾಸ್ತಿ ಬಂದವು ನಮ್ಮ ಕ್ಷೇತ್ರದಾಗ. ಈಗ ಅವಾಗೇನು ವ್ಯಾಪಾರ ಮಾಡಬೇಕಂತ ಏನು ಉದ್ದೇಶ ಇಲ್ಲ. ಅದ್ರ ಬದಲಿಗೆ ನಮ್ಮ ಬರ್ಡೇನು ಕೂಡ ಅರ್ಥಪೂರ್ಣವಾಗಿ ನಾವು ಆಚರಿಸ್ಕೊಂಡ್ರೆ ಉಪಯೋಗ ಆಗತ್ತೆ. ಇಲ್ಲಿ ಡೊಳ್ಳನವ್ರನ್ನ ಕರೆಸಿದ್ದಾರೆ. ಮುಂಚೆ ನಾನು ಬರುವಾಗ ಪಟಾಕಿ ಇಟ್ಬಿಡ್ತಿದ್ರು. ಇಲ್ಲಿ ಬಂದಿದ್ದ ನಾವು ಏನೋ ಬೆಂಕಿ ಇಡಕ್ಕೆ. ಸೊ ಹಿಂಗೆ ಪಟಾಕಿ ಇಡೋರು ಎಂಟ್ರೆನ್ಸ್ ಬರುವಾಗ. ಡೆಲ್ಲಿನಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ಗೊತ್ತಿದೆ ನಿಮ್ಗೆಲ್ಲರಿಗೂ. ಪೊಲ್ಯೂಷನ್ ಎಷ್ಟಾಗತ್ತೆ ಅದರಿಂದ. ಈಗ ನಿಲ್ಲಿಸ್ಬಿಟ್ಟಿದ್ದಾರೆ, ಈಗ ಯಾರು ಇಡ್ತಾ ಇಲ್ಲ. ಯಾಕೆ ಹೇಳಿ? ಪಟಾಕಿ ಇಟ್ಬಿಟ್ರೆ ನಾನೇ ಪರಕೆ ತಗೊಂಡು ಅವ್ರಿಗೂ ಒಂದು ಪರಕೆ ಕೊಟ್ಟು ಕುಡ್ಸಕ್ಕೆ ಹಚ್ಚಕ್ಕೆ ಶುರು ಮಾಡಿದೆ. ಹಿಂಗಾಗಿ ಅದು ನಿಲ್ತೋಯ್ತು. ಈಗ ಡೊಳ್ಳವರು ಕರೆಸಿದ್ದೀರ ಪಾಪ, ನೀವು ಅವ್ರಿಗೆ ದುಡ್ಡು ಕೊಡ್ತಿರ್ತಾನೆ, ಹೌದಾನೆ? ಅವ್ರಿಗೂ ಒಂದು ಸಹಾಯಧನ ಸಿಗತ್ತೆ. ಈ ರೀತಿ ಯೋಚನೆ ಮಾಡೋದು ಒಳ್ಳೆಯದು. ಬರೀ ನನ್ನ ಬರ್ಡೇಗಲ್ಲ, ನಿಮ್ಮೆಲ್ಲರ ಬರ್ಡೇನೂ ಹಾಗೆ ಆಚರಣೆ ಮಾಡ್ಕೊಳ್ಳಿ. ಯಾವುದೋ ನಮ್ಮ ಕೈಲಿ ಶಕ್ತಿ ಇಲ್ಲ ಅಂದರೆ ಯಾವುದೋ ಸ್ವಚ್ಛ ಭಾರತ್ ನಮ್ಮ ಪ್ರಧಾನಮಂತ್ರಿಗಳೇ ಹೇಳ್ಕೊಟ್ಟಿದ್ದಾರೆ. 10 ಜನ ನಮ್ಮ ಬೆಂಬಲಿಗರ ಜೊತೆಗೆ ಸೇರಿ ಯಾವುದೋ ಒಂದು ದೇವಸ್ಥಾನನೋ, ಶಾಲೆ ಆವರಣನೋ, ಆಸ್ಪತ್ರೆ ಆವರಣನೋ ಸ್ವಚ್ಛಗೊಳಿಸಿದ್ರು. ಅದು ಕೂಡ ಒಂದು ಸಾರ್ಥಕವಾಗಿರ್ತಕ್ಕಂಥ ಜನ್ಮದಿನನೇ. ಆ ರೀತಿ ಆಚರಣೆ ಮಾಡ್ತಿದ್ರು ಅನ್ನುವಂಥ ವಿಶ್ವಾಸ ನನಗಿದೆ. ಈಗಾಗಲೇ ಕೃಷ್ಣಾರೆಡ್ಡಿಯವರು ಮಾತನಾಡಿದ್ದಾರೆ. ನಾನು 2008ರಲ್ಲಿ ಬಂದಾಗ ಈ ಭಾಗದಲ್ಲಿ ಪ್ರಾರಂಭದಲ್ಲಿ ಜಯರಾಮ್ ಅವರು, ಕೃಷ್ಣಾರೆಡ್ಡಿಯವರು, ವೆಂಕಟಸ್ವಾಮಿ ರೆಡ್ಡಿಯವರು ಇಲ್ಲಿ ಅವ್ರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನನಗೆ ಆಶೀರ್ವಾದ ಮಾಡಿಸಿ ಚುನಾವಣೆಯಲ್ಲಿ ಎದುರಿಸೋ ರೀತಿಯಿಂದ ಸಹಾಯ ಮಾಡಿರ್ತಕ್ಕಂಥ ಇಡೀ ಟೀಮು ಇಲ್ಲಿದೆ. ಸೊ ಆ ರೀತಿಯ ಪ್ರಾರಂಭದ ದಿನಗಳಲ್ಲಿ ಯಾವ ರೀತಿ ಇಲ್ಲಿತ್ತು ಪರಿಸ್ಥಿತಿ, ಈಗ ಹೆಂಗೆ ಬದಲಾವಣೆ ಆಗಿದೆ ಅನ್ನೋದು ಕೂಡ ತಾವೆಲ್ಲ ಗಮನಿಸಿದ್ದೀರ. ಎಷ್ಟರ ಮಟ್ಟಿಗೆ ಕಮರ್ಷಿಯಲ್ ಆಗಿಬಿಟ್ಟಿದೆ ಅಂತ ಹೇಳಿದರೆ ಸಂಜೆ ಹೊತ್ತು ರಸ್ತೆದಲ್ಲೇ ಬರೋಕ್ಕಾಗಲ್ಲ ಅಲ್ವಾ? ಅಷ್ಟೊಂದು ಬೀದಿ ಬದಿ ಅಂಗಡಿಗಳು ಬಂದ್ಬಿಟ್ಟವೆ. ಅಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟಿರ್ತಾರೆ, ಕಾರೇ ಹೋಗಲ್ಲ ಅಂಥ ಸ್ಥಿತಿ ಇದೆ. ಇದು ಯಾವುದೋ ದೇಶದಲ್ಲಿ ನಾನು ನೋಡಿದೆ. ಎಲ್ಲಪ್ಪ ಮಹೇಶ, ನೀವು ಹೋಗಿಲ್ಲ? ಅಲ್ಲಿ ಬರೀ ವಾಕರ್ ಸ್ಟ್ರೀಟ್ ಅಂತಿರುತ್ತೆ. ಹಂಗೆ ACS ಲೇಔಟ್ ಈ ರಸ್ತೆ ಒಂದು ದಿವಸ ವಾಕರ್ ಸ್ಟ್ರೀಟ್ ಅಂತ ಮಾಡೋದು, ಯಾವ ಗಾಡಿನೂ ಬಿಡೋಂಗಿಲ್ಲ. ಹಂಗಾಗ್ಬಿಟ್ಟಿದೆ ಈಗ ಅದು. ಸೊ ರಸ್ತೆನೇ ಉಳಿಯಲ್ಲ. ಸೊ ಅದು ಬೇಸಿಕ್ ಕಮ್ಯುನಿಟೀಸ್ ಏನಿದೆ ಕೊಟ್ಟ ಮೇಲೆ ಅದನ್ನು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅದ್ರ ಬಗ್ಗೆನೂ ಚಿಂತೆ ಮಾಡಿ. ACS ಲೇಔಟಲ್ಲಿ ಭಾಳ ಜನ ಕನ್ನಡೇತರರು ಇದ್ದಾರೆ. ಕನ್ನಡೇತರರು ಅಂದರೆ
ಬೇರೆ ರಾಜ್ಯದವರು ಇಲ್ಲಿ ಬಂದವರು ಇದ್ದಾರೆ. ಅವರಿಗೆ ನಮ್ಮ ಭಾಗದ ಸಂಸ್ಕೃತಿ, ನಮ್ಮ ಕನ್ನಡ ನಾಡಿನ ಹಿರಿಮೆ ಗರಿಮೆ, ಕನ್ನಡ ಭಾಷೆ ಅದನ್ನು ಕಲಿಸ್ಕೊಡೋದು ನಮ್ಮ ಜವಾಬ್ದಾರಿ. ಆ ನಿಟ್ಟಿನೊಳಗೆ ನೀವೆಲ್ಲ ಕೆಲಸ ಮಾಡ್ತೀರಿ. ನಾನು ಬೆಳಗ್ಗೆಯಿಂದ ಎಲ್ಲೂ ಭಾಷಣ ಮಾಡಿರಲಿಲ್ಲ. ಇಲ್ಲಿಂದ ಇನ್ನೊಂದು ಕಡೆ ಕಾರ್ಯಕ್ರಮ ಇರೋದು ಕಬಡ್ಡಿ ಇದೆ, ಪುರುಷರ ರಾಜ್ಯ ಮಟ್ಟದ ಕಬಡ್ಡಿ ಮುಳ್ಳೂರಲ್ಲಿ ನಡೀತಾ ಇದೆ. ಅದು ಅಲ್ಲಿ ಹೋಗೋದಿದೆ, ಅಲ್ಲಿ ಕಬಡ್ಡಿ ಆಡೋದು, ಭಾಷಣ ಏನಿರಲ್ಲ ಅಲ್ಲಿ. ಸೊ ಹೀಗಾಗಿ ಕೊನೆಯ ಕಾರ್ಯಕ್ರಮ ಆಗಿದ್ದರಿಂದ ಮಾತನಾಡ್ತಾ ಇದ್ದೀನಿ. ಸೊ ಈ ವಿಷಯಗಳ ಬಗ್ಗೆ ನೀವು ಗಮನ ಹರಿಸ್ತೀರಿ ಅಂತ ನನಗೆ ನಂಬಿಕೆ ಇದೆ. ಮತ್ತೆ ಒಂದು ಸಲ ವಿನಂತಿ ಮಾಡ್ಕೋತೀನಿ, ನನ್ನ ಬರ್ಡೇ ಆಗಲಿ, ನಿಮ್ಮ ಬರ್ಡೇ ಆಗಲಿ, ಇನ್ಯಾವುದೇ ಬರ್ಡೇ ಆಗಲಿ, ನಾವು ಮಾಡುವಂಥ ಖರ್ಚು ಅದು ಸಮಾಜೋಪಯೋಗಿ ಆಗಬೇಕು. ಯಾರಿಗಾರು ವೈಯಕ್ತಿಕವಾದಂಥದ್ದಾದರೂ ಆಗಬೇಕು. ಆ ರೀತಿಯ ಯೋಚನೆ ಮಾಡಿ ನಮ್ಮ ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ಳೋಣ. ನನ್ನ 57 ವರ್ಷ ಮುಗಿದು 58ನೇ ವರ್ಷಕ್ಕೆ ಈಗ ಕಾಲಿಡ್ತಾ ಇದ್ದೀನಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ನನ್ನ ಜನ್ಮದಿನದ ಶುಭಾಶಯಗಳನ್ನು ನನಗೆ ಆಶೀರ್ವದಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೊಂದಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸಿರ್ತಕ್ಕಂಥ ನಮ್ಮ ಜಯದೇವ್ ಮತ್ತು ಅವರ ತಂಡಕ್ಕೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹೀಗೆ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಜಯದೇವ್ ರಾಜು ಸರ್ ಹಾಗೂ ಈ ಸೇವಾ ಕೂಡ ನಡೆಸಿದ್ದಾರೆ. ಇದೇ ರೀತಿಯ ದಯವಿಟ್ಟು ಅಲ್ಲಿ ಜನರ ಮಧ್ಯೆ ಹೋಗ್ಬೇಕು. ದಯವಿಟ್ಟು ವಾಲಂಟಿಯರ್ಸ್ ಎಲ್ಲ ಈ ಸ್ಟೇಜ್ ಬಿಟ್ಬಿಟ್ಟು ಕೆಳಗಡೆ ಹೋಗಿ ಆ ಜನರನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ದಯವಿಟ್ಟು ಸ್ವಲ್ಪ ಜಾಗವನ್ನ ಮಾಡ್ಕೊಳ್ಬೇಕು ಅಂತ ಕೇಳ್ಕೊತಾ ಇದ್ವಿ. ನಮ್ಮ ಅರವಿಂದ್ ನಿಂಬಾವಣಿ ಸರ್ ಇದೇ ವೇದಿಕೆ ಮೇಲೆ ಇರ್ತಾರೆ. ಯಾವಾಗ್ಲೂ ತಂಡ ರೀತಿಯಲ್ಲಿ ಅಂತ ಹೇಳ್ತಾ ಸೊ ಇವಾಗ ನಮ್ಮ ಮ್ಯಾಕ್ಸ್ ಮಂಜು ಅವರು ವೇದಿಕೆಯಿಂದ ಕೆಳಗೆ ಬಂದಿದ್ದಾರೆ. ಸೊ ದಯವಿಟ್ಟು ನೀವೆಲ್ಲರೂ ಅದನ್ನ ಪ್ರೀತಿಯಿಂದ ಸಹಕರಿಸಬೇಕು. ಅವ್ರಿಗೆ ಯಾವುದೇ ರೀತಿ ವ್ಯಕ್ತಿಗಳಿಗೆ ನಿಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ ಮುಖಾಂತರ. ನಿಜವಾಗ್ಲೂ ಜಾಗ ಇಲ್ಲ, ದಯವಿಟ್ಟು ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನೋಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ನಮ್ಮ ಯುವ ಮುಖಂಡರಾದಂತ ರಾಜೇಶ್ ಸರ್ ಅವರಿಗೆ ನಮ್ಮ ಪರವಾಗಿ ಒಂದು ಪ್ರೀತಿಯ ಸನ್ಮಾನ ದಯವಿಟ್ಟು ಸ್ವೀಕರಿಸಬೇಕು. ವೇದಿಕೆ ಮೇಲಿರುವ ಎಲ್ಲ ನನ್ನ ವ್ಯಕ್ತಿಗಳು ದಯವಿಟ್ಟು ಒಂದು ಸ್ವಲ್ಪ ವೇದಿಕೆಯನ್ನ ಖಾಲಿ ಮಾಡಿಕೊಟ್ರೆ ಬಹಳ ಖುಷಿ ಆಗುತ್ತೆ. ಇವತ್ತು ಈ ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಮೂಡಿ ಬರೋದಕ್ಕೆ ಮುಖ್ಯ ಕಾರಣ ಅಂತ ಶ್ರೀ ದಯವಿಟ್ಟು ನಾನು ನಿಮ್ಮವನು, ನಿಮ್ಮ ಮನೆಯವನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ತಬ್ಬಲಿ ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ. ಕಣ್ಣನ್ನು ತೆರೆಸಿದಿರಿ, ಮನದೀಪವ ಬೆಳಗಿದಿರಿ. ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ.
ನಾನು ನಿಮ್ಮವನು, ನಿಮ್ಮ ಋಣದವನು, ನಿಮ್ಮ ಕಂಬನಿ ಒರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ನೆರೆಯವನು. ಬಡತನ ತೊಲಗಿಸುವೆ, ದಬ್ಬಾಳಿಕೆ ಅಡಗಿಸುವೆ, ಮಡಿಯುವವರೆಗೆ ದುಡಿಯುವೆ, ನಿಮಗೆ ಬೇರೆ ಗುರಿಯಿಲ್ಲ. ನ್ಯಾಯಕ್ಕೆ ಜಯ ತರುವೆ, ಅನ್ಯಾಯವ ಬಡಿಗಿಡುವೆ, ಹಸಿವಿನ ಕೂಗು ಅಳಿಯುವವರೆಗೂ ದಣಿವೆ ನನಗಿಲ್ಲ. ನಾನು ನಿಮ್ಮವನು.
ಭಾಗ್ಯವನ್ನ ಕೊಟ್ಟು ನಮ್ಮಂತ ಕಲಾವಿದರಿಗೆ ಅವಕಾಶ ಮಾಡಿಕೊಟ್ಟಂತ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಅಂತ ಹೇಳ್ತಾ ನನ್ನ ಈ ಒಂದು ನಿರೂಪಣೆಯನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ನನ್ನ ಕಡೆಯಿಂದ ಕಾರ್ಯಕ್ರಮ ಇತ್ತು. ಹೀಗಾಗಿ ಸಾಯಂಕಾಲ 2,500 ಜನಕ್ಕೆ ಕುಕ್ಕರ್ ವಿತರಣೆ ಹಾಗೂ 3,000 ಜನಕ್ಕೆ ಉಪಹಾರದ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ನಮ್ಮೆಲ್ಲರ ಕೋರಿಕೆ ಅರವಿಂದ್ ಲಿಂಬಾವಳಿ ಸಾಹೇಬರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ಆರೋಗ್ಯ, ಐಶ್ವರ್ಯ, ಉನ್ನತ ಮಟ್ಟದ ಅಧಿಕಾರ ಸಿಗಲಿ ಅಂತ ನಮ್ಮೆಲ್ಲರ ಕೋರಿಕೆ. ಹೌದು, ನಮ್ಮ ನಾಯಕರು ಹುಟ್ಟುಹಬ್ಬ ನಮ್ಗೆ ಹಬ್ಬದ ಸ್ವೀಟ್ ಇದೆ. ಕುಕ್ಕರ್ 2,500ಕ್ಕೆ 2,500 ಜನಕ್ಕೆ. ಹೌದು, ಯಾಕಂದರೆ ಕಳೆದ 2 ದಶಕಗಳಿಂದ ನಮ್ಮ ನಾಯಕರು ನಮ್ಮ ಮಾದೇಪುರ ಕ್ಷೇತ್ರದ ಅಭಿವೃದ್ಧಿಗೆ ಇಷ್ಟೊಂದು ಸೇವೆ ಮಾಡಿದ್ದಾರೆ. ನಮ್ಮ ಮಾದೇಪುರ ಕ್ಷೇತ್ರ ಮಾದರಿ ಕ್ಷೇತ್ರ ಲೆಕ್ಕ ಡೆವಲಪ್ ಮಾಡಿದ್ದಾರೆ ಅಂದರೆ ಆ ಕೀರ್ತಿ ಏನಿದೆ ನಮ್ಮ ನಾಯಕರಂತ ಅರವಿಂದ್ ಲಿಂಬಾವಳಿ ಸಾಹೇಬ್ರಿಗೆ ಸಲ್ಲುತ್ತೆ. ಸೊ ಇವತ್ತು ಅವರ ಹುಟ್ಟುಹಬ್ಬ ಇರೋದ್ರಿಂದ ನಮಗೆಲ್ಲ ಹಬ್ಬದ ಸಂಭ್ರಮ ನಾವೆಲ್ಲರೂ ಅದೇ ರೀತಿ ಸೇವಾ ಕಾರ್ಯಕ್ರಮ ಮೂಲಕ ಆಚರಣೆ ಮಾಡಿದ್ದೀವಿ. ಥ್ಯಾಂಕ್ ಯು. ವಿಶೇಷ ಸುದ್ದಿ ಹಾಗೂ ಮಾಹಿತಿಗಾಗಿ ನೋಡ್ತಾ ಇರಿ TV 99 ಬೆಂಗಳೂರು.